ಹಾಯ್ ಸ್ಟೂಡೆಂಟ್ಸ್, ನೀವೇನಾದರೂ ಆರ್ಮಿ ಜಾಯ್ನ್ ಆಗಬೇಕಂತ ಇದ್ದರೆ ಈ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗಬೇಡಿ, ಎಂಡ್ ತನಕ ನೋಡಿ. ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಏನೇನು ಬೇಕು, ಯಾವ ಥರ ಫಿಸಿಕಲ್ ಇರುತ್ತೆ, ಪ್ರತಿಯೊಂದು ಡಿಸ್ಕಷನ್ ಮಾಡಿದ್ದೀನಿ. ಸೊ ನೀವು ಏನು ಒಂದು 5 to 10 ಮಿನಿಟ್ಸ್ ಕೊಡಿ, ಯಾರು ಆರ್ಮಿ ಜಾಯ್ನ್ ಆಗಬೇಕಂತಿಲ್ಲ ಅಂತೇಳಿ, ಹೌದಾ. ಸೊ ಏನೇನಿದೆ ನೋಡೋ ಬನ್ನಿ. TA ಓಪನ್ ರ್ಯಾಲಿ, ಹೌದಾ. ಸೊ ಟೆರಿಟೋರಿಯಲ್ ಆರ್ಮಿ ಒಳಗಡೆ ಓಪನ್ ರ್ಯಾಲಿ ಕರೆದಿದ್ದಾರೆ. ಸೊ ಯಾರು ಮಿಸ್ ಮಾಡೋಕೆ ಹೋಗಿ, ಒಂದು ಒಳ್ಳೆ ಅಪರ್ಚುನಿಟಿ, ತುಂಬ ಪೋಸ್ಟ್ ಇರ್ತವೆ ಟಿಎದಲ್ಲಿ. ಸೊ ಹೌಸ್ ಕೀಪರ್ ಏನೇನು ಬಂದ್ಬಿಟ್ಟು ಹೌಸ್ ಕೀಪರು, GD, ಟೇಲರು, ಕುಕ್ಕು, ಕ್ಲರ್ಕು, ಡ್ರೈವರು, ಪೇಂಟರು ಎಕ್ಸೆಟ್ರಾ ಬೇರೆ ಬೇರೆ ಪೋಸ್ಟ್ ಇರ್ತವೆ. ಸೊ ಅವೆಲ್ಲ ಡಿಸ್ಕಷನ್ ತುಂಬ ಆಗುತ್ತೆ, ಜಾಸ್ತಿ ಆಗುತ್ತೆ ಅಂತ. 10th ಬೇಸ್ಡ್ ಯಾವ ಪೋಸ್ಟ್ ಬರ್ತಲ್ಲ ಅಷ್ಟು ಪೋಸ್ಟು ಇರ್ತವೆ, ಹೌದಾ. ಟೋಟಲ್ ಪೋಸ್ಟ್ ಬಂದ್ಬಿಟ್ಟು ಕೊಟ್ಟಿಲ್ಲ. ಲೊಕೇಶನ್ ಥ್ರೂ ಔಟ್ ಇಂಡಿಯಾ ಇರಬೇಕಲ್ಲಿ ನಿಮ್ಮದು TA ಸೆಂಟ್ರಲ್ ಇರಲ್ಲ, ಅಲ್ಲೆಲ್ಲ ಕಡೆ ನಿಮ್ಮದು ಜಾಬ್ ಮಾಡಲೇಬೇಕು. 3 years ಒಂದ್ಸಲ ಶಿಫ್ಟ್ ಆಗುತ್ತೆ. ಸೊ ಅಪ್ಲೈಮೆಂಟ್ ಬಂದ್ಬಿಟ್ಟು ಆಫ್ಲೈನ್ ಇದೆ, ಅದು ಬೆಳಗಾವದಲ್ಲಿ ರ್ಯಾಲಿ ಇರುತ್ತೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು 20 ನೆಕ್ಸ್ಟ್ ಮಂತ್ 21, 22, 23 ಇದೆ. ನೀವು ಲೆಟರ್ ಡಿಸ್ಕಸ್ ಮಾಡ್ತೀನಿ. ಹೂ ಕ್ಯಾನ್ ಅಪ್ಲೈ ಅಂದರೆ ಮೇಲ್ ಮಾತ್ರ, ಹೌದಾ, ಫಿಮೇಲ್ ಇಲ್ಲ. ಆಲ್ ಇಂಡಿಯಾ ಮೇಲ್ ಅಪ್ಲೈ ಮಾಡ್ಕೋಬೋದು. ಸೊ ವೇಟ್, ಸ್ಕಿಪ್ ಆಯಿತು. ಒಂದು ನಿಮಿಷ. ಫಸ್ಟ್ ಟೈಮ್ ನಾನು ನೋಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ಇದೇ ಥರ ನಿಮಗೆ ಜಾಬ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಸೊ ನೆಕ್ಸ್ಟು ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ 30 to 50,000 ಮೇಲೇ ಇರುತ್ತೆ. ಈಗಲೇ ಹೇಳ್ತಾರೆ, ಒಂದು 60-65 ಮೇಲೆ ಬರುತ್ತೆ. TA DA ನಿಮಗೆಲ್ಲ ಕೂಡಿ ಸ್ಯಾಲ್ರಿ, ಹೌದಾ. PF ಅದೆಲ್ಲ ಇರುತ್ತೆ, ಸಿಕ್ಕಾಪಡಿ ಇರುತ್ತೆ. ಆರ್ಮಿಯವ್ರಿಗೆ ಒಳ್ಳೆ ಅವಕಾಶ ಇರುತ್ತೆ. ಸೊ ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ಆಫ್ಲೈನ್ ಅಪ್ಲಿಕೇಶನ್ ಇರುತ್ತೆ, ಹೌದಾ. ಆಫ್ಲೈನ್ ಅಪ್ಲೈ ಮಾಡಬೇಕು ನೀವು. ಆಫ್ಲೈನ್ ಅಪ್ಲೈ ಮಾಡಿಬಿಟ್ಟು ಸೆಲೆಕ್ಷನ್ ಬೈ ಡಿಸ್ಟಿಕ್ ವೈಸು ಸೆಲೆಕ್ಷನ್ ಇರುತ್ತೆ. ಅದು ಯಾವ ಥರ ಇದೆ ಅಂತ ಲಾಸ್ಟ್ ತನಕ ಹೇಳಿ ನೋಡಿ ಗೊತ್ತಾಗುತ್ತೆ, ಹೌದಾ. ಸೊ ಎಜುಕೇಷನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಮಿನಿಮಮ್ SSLC ಆಗಿರಲೇಬೇಕು. ಮ್ಯಾಕ್ಸಿಮಮ್ ಡಿಗ್ರಿ ಆದರೂ ನಡೀತೆ, ನಿಮ್ಮ ಇಂಟ್ರೆಸ್ಟ್ ಡಿಗ್ರಿ ಆದರೂ ಹೋಗ್ತೀನಿ ಅಂದರೆ ಹೋಗ್ಬೋದು. ಏಜ್ ಬಂದ್ಬಿಟ್ಟು ಏಜ್ದೇ ಒಂದು ಪ್ಲಸ್ ಪಾಯಿಂಟು 18 to 42 ಏಜ್ ಇದೆ, ಹೌದಾ. ಸೊ ಅಪ್ ಟು 42 ಏಜ್ ಇರೋ ತನಕ ನೀವು ಆರ್ಮಿ TA ಸೆಲೆಕ್ಷನ್ಗೆ ಅಪ್ಲೈ ಮಾಡ್ಬೋದು. ಸೊ ನಿಮಗೆ ಯಾವ ಡಿಸ್ಟಿಕ್ ಯಾವ ಇದೆ ಅಂದರೆ Day 1 21st November 2025ಗೆ, ಹೌದಾ. ಸೊ ಅವತ್ತು ನಿಮ್ಗೆ ಇರೋದು ಕೊಪ್ಪಳ, ಧಾರವಾಡ, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಚಿತ್ರದುರ್ಗ, ಕೊಡಗು, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಹೌದಾ. ಸೊ ಇಷ್ಟು ಡಿಸ್ಟಿಕ್ ಇದಾವೆ. ಮಾರ್ನಿಂಗ್ 5 o'clock ಇರಬೇಕು, ಹೌದಾ. ಸೊ ನೀವು ಒಂದು 2 days ಬಿಫೋರ್ ಹೋಗ್ಬಿಟ್ಟು ಅಲ್ಲೆಲ್ಲ ವಾತಾವರಣ ನೋಡ್ಕೊಳ್ಳಿ, ಕ್ಲೈಮೇಟ್ ಹೆಂಗಿದೆ ನೋಡ್ಕೊಳ್ಳಿ. ಆಮೇಲೆ ಬೆಳಗ್ಗೆ ಮಾರ್ನಿಂಗ್ 5 ಗಂಟೆಗೆ ಅಲ್ಲಿ ಪ್ರೆಸೆಂಟ್ ಇರಿ. ಸೊ ನೆಕ್ಸ್ಟು Day 2ದಲ್ಲಿ 22 November 2025ಗೆ ರಾಮನಗರ, ಮೈಸೂರು, ಮಂಡ್ಯ, ಬೆಂಗಳೂರು, ರೂರಲ್ ಬೆಂಗಳೂರು, ಬಾಗಲಕೋಟೆ, ಹಾಸನ, ಉತ್ತರ ಕನ್ನಡ, ಚಾಮರಾಜನಗರ, ದಕ್ಷಿಣ ಕನ್ನಡ. ಸೊ ಈ ಡಿಸ್ಟಿಕ್ ಎಲ್ಲ 22nd November 2025 ಇದೆ ಓಪನ್ ರ್ಯಾಲಿ. ಸೊ ಅವರು ಕೂಡ 5 o'clock ಇರಬೇಕು, ಕರೆಕ್ಟಾ. ಸೊ ಇದು ನಿಮ್ಮ ಡಾಕ್ಯುಮೆಂಟ್ಸ್, ಏನೇನು ಡಾಕ್ಯುಮೆಂಟ್ಸ್ ಕೂಡ ಬೇಕಂತ ಕೂಡ ಹೇಳ್ತೀನಿ, ಹೌದಾ. ನೆಕ್ಸ್ಟು Day 3 ಇದು ಆ್ಯಕ್ಚುಲಿ Day 3 ಇದು. Day 3 ಬಂದ್ಬಿಟ್ಟು 23 November 2025ಗೆ ಉಡುಪಿ, ದಾವಣಗೆರೆ, ಬೆಳಗಾವಿ, ಶಿವಮೊಗ್ಗ, ರಾಯಚೂರು, ಗದಗ, ಹಾವೇರಿ, ವಿಜಯನಗರ, ಯಾದಗಿರಿ, ವಿಜಯಪುರ ಇಷ್ಟು ಡಿಸ್ಟಿಕ್ ಇರ್ತವೆ. ಒಂದು 10 ಡಿಸ್ಟಿಕ್ ಕರೆದಿದ್ದಾರೆ. ಸೊ ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಈ ಡೇಟ್ ಸ್ವಲ್ಪ ಚೇಂಜ್ ಇದೆ. Day 3 23rd November 2025, 22 November 2025, 21 November 2025. ಇದೊಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ. ಸೊ 23 ಆಗಬೇಕಿತ್ತು, 22 ಇದೆ, ಹೌದಾ. 23 ಮಾಡ್ಕೊಳ್ಳಿ ಅಷ್ಟೇ. ಸೊ ಬೇಕಾದ್ರೆ ಸ್ಕ್ರೀನ್ಶಾಟ್ ತಗೊಂಡು ಯಾರು ಅಪ್ಲೈ ಮಾಡ್ತಾರೆ ಹೋಗಿ ಜಾಯ್ನ್ ಆಗಿ. ಸೊ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗೋದಪ್ಪ ಅಂದರೆ ಆಧಾರ್ ಕಾರ್ಡ್ ಬೇಕು, ಪ್ಯಾನ್ ಕಾರ್ಡ್ ಬೇಕು, ಫೋಟೋ ಇರಬೇಕು, ಒಂದು 4-5 ಫೋಟೋ ತೊಗೊಂಡೋಗಿ. SSLC ಮಾರ್ಕ್ಸ್ ಕಾರ್ಡ್ ಬೇಕು, ನಿಮ್ಮ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಬೇಕು, ಅಡ್ರೆಸ್ ಪ್ರೂಫ್ ಬೇಕು, ರೂರಲ್ ಸರ್ಟಿಫಿಕೇಟ್ ಇದ್ದರೆ ರೂರಲ್ ಸರ್ಟಿಫಿಕೇಟ್ ತೊಗೊಂಡೋಗಿ. ಫಿಟ್ನೆಸ್ ಸರ್ಟಿಫಿಕೇಟ್ ಬೈ ಡಾಕ್ಟರ್, ಹೌದಾ. MBBS ಆದವರು ಗೌರ್ಮೆಂಟ್ ಡಾಕ್ಟರ್ ಕಡೆಯಿಂದ ಫಿಟ್ನೆಸ್ ಸರ್ಟಿಫಿಕೇಟ್ ಇರುತ್ತೆ, ಫಿಸಿಕಲ್ ಫಿಟ್ನೆಸ್ಸು, ಹೌದಾ. ಸೊ ಅದು ಬೇಕಾದ್ರೆ ತೊಗೊಂಡೋಗಿ. ಕ್ಯಾರೆಕ್ಟರ್ ಸರ್ಟಿಫಿಕೇಟು, ಅನ್ಮ್ಯಾರಿಡ್ ಸರ್ಟಿಫಿಕೇಟ್ ಒಂದ್ಸಲ ಕೇಳ್ತಾರೆ, ಒಂದು ಸಲ ಕೇಳಲ್ಲ, ಅದು ಡಿಪೆಂಡ್ಸ್, ಹೌದಾ. ಸೊ ಇದ್ರೆ ಒಳ್ಳೆಯದು. ಇನ್ಕಮ್ ಸರ್ಟಿಫಿಕೇಟ್ ಐತಿ ಕಾಮನ್ ಆಗಿ ತಿಳಿಸಿ ಹೇಳ್ತಾರೆ. ಇವಿಷ್ಟು ಡಾಕ್ಯುಮೆಂಟ್ಸ್ ಬೇಕು, ಹೌದಾ. ಅದರ್ ಡಾಕ್ಯುಮೆಂಟ್ಸ್ ಆರ್ಮಿ ಹೋಗ್ತೀನಿ ಅಂದ್ರೆ ಗೊತ್ತಿರುತ್ತೆ ಏನೇನು ಬೇಕಾಗುತ್ತೆ ಅಂತೇಳಿ ಅವನ್ನೆಲ್ಲ ತೊಗೊಂಡೋಗಿ. ಫಿಸಿಕಲ್ ಟೆಸ್ಟ್ ಬಂದ್ಬಿಟ್ಟು ನಿಮಗೆ 1 hour 1.6 kilometer ರನ್ನಿಂಗ್ ಇರುತ್ತೆ. 1 kilometer ಇರ್ಬೋದು, 1.6 kilometer ಇರ್ಬೋದು. ಪುಲ್-ಅಪ್ ಇರುತ್ತೆ, ಪುಷಪ್ ಇರುತ್ತೆ, 9 foot ಡಿಚ್ ಇರುತ್ತೆ, ಅದರ ಜಿಗಿದು, ಹೌದಾ. ಡಿಸ್ಟೆನ್ಸ್ ಜಿಗ್ಜಾಗ್ ಬ್ಯಾಲೆನ್ಸ್ ಇರುತ್ತೆ, ಅದನ್ನು ಕೂಡ ಮಾಡಿರುತ್ತೆ. ಅದಾದ್ಮೇಲೆ ಮೆಡಿಕಲ್ ಟೆಸ್ಟ್ ಇರುತ್ತೆ. ಮೆಡಿಕಲ್ ಟೆಸ್ಟಲ್ಲಿ ನಿಮ್ಮ ಆರ್ಮಿ ಮೆಡಿಕಲ್ ಟೆಸ್ಟ್ ಯಾವ ಥರ ಅಂತ ಗೊತ್ತೇ ಇರುತ್ತೆ. ಸೊ ಅದೇನು ಹೇಳೋ ಅವಶ್ಯಕತೆ ಇಲ್ಲ. ಸೊ ಇದೇ ಥರ ಇದ್ರ ಫುಲ್ ಡೀಟೇಲ್ಸು. ಯಾರು ಅಪ್ಲೈ ಮಾಡ್ತಾರೋ ಆದಷ್ಟು ಬೇಗ ಅವರಿಗೆ ಅಪ್ಲೈ ಮಾಡಿ. ಆ್ಯಂಡ್ ಹೋಗುವಾಗ ಏನೇನು ಡಾಕ್ಯುಮೆಂಟ್ಸ್ ಎಲ್ಲ ಬೇಕಲ್ಲ ಅದನ್ನ ತೊಗೊಂಡೋಗಿ. ಸೊ ಯಾರು ಅಪ್ಲೈ ಮಾಡ್ತಾರೋ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ. ಇದು ಆರ್ಮಿ ರಿಲೇಟೆಡ್ ಯಾರು ನಿಮ್ಮ ಫ್ರೆಂಡ್ಸ್ ಹೋಗ್ಬೇಕಂತಲ್ಲ ಅವ್ರಿಗೆ ಆದಷ್ಟು ಬೇಗ ಶೇರ್ ಮಾಡಿ. ಇದೇ ಥರ ಜಾಬ್ ಅಪಾರ್ಚುನಿಟಿ ನಿಮ್ಮ ಸಲ ತರ್ತಾ ಇರ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ.
ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಯೂಟ್ಯೂಬ್ ಆಗಿದ್ರೆ. ಹೌದಾ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕು, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ. ಅದಕ್ಕೆ ನಿಮ್ಗೆ ಯಾವ್ದು ಕಂಫರ್ಟ್ ಆಗುತ್ತೆ ಅದು ಒಂದರಲ್ಲಿ ಜಾಯ್ನ್ ಆಗಿ ಇದೇ ಥರ ನಿಮಗೆ ಜಾಬ್ ಅಪ್ಡೇಟ್ಸು ಕೊಡ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು, ಬಾಯ್.